ಚಿನಿ ನೋಡ್ದ ಎಷ್ಟು ಹಂಗೆ ಇಟ್ಕೊಂಡಿದ್ಯಾ. ನೆಕ್ಸ್ಟ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿಂದು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಫುಲ್ಲು ಘಾಟಿಯಲ್ಲಿದ್ದೀವಿ. ಯಾಕೆಂದರೆ ನಮ್ಮ ಡ್ಯಾಡಿ ಒಂದು ಹೊಸದು ಕಾರ್ ತೊಗೊಂಡಿದ್ರು, ಅಂದರೆ ಬಿಸ್ನೆಸ್ಸಿಗೋಸ್ಕರ. ಸೊ ಅದನ್ನು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲ ಘಾಟಿಗೆ ಬಂದಿದ್ವಿ. ಘಾಟಿ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಟೆಂಪಲ್, ನನಗೆ ತುಂಬ ಇಷ್ಟವಾಗಿರೋ ಅಂಥ ದೇವರು. ಅಜ್ಜಿ ತಕ್ಕೊಡುತ್ತ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನಿನ್ ಕೈ ತಿನ್ಬಾರ್ದಾ? ಚಿನಿ, ಇದೆರಡು ಗೋಟು ತಗೊಂಡೋಗೋಣ ಮನೆಗೆ, ಬೇಡ್ವಾ? ಯಾಕೆ? ಇದಮ್ಮ ಅದ್ ಪಾಪುನಾ? ಹೂ ಬಂಗಾರ, ಇದಮ್ಮ ಅದ್ ಪಾಪು. ಸಾಕು, ಬನ್ರಿ ಈ ಕಡೆ. ವಾ, ನೀನ್ ಇಟ್ಕೊಂಡಿದ್ರೆ ಇದಕ್ಕೆ ಹಾಕ್ಬೇಕಾ ಅಂತೀರಾ? ನೋಡು ಹೆಂಗ್ ಒಂದ್ರ ಮೇಲೆ ಒಂದು ಹೆಂಗ್ ಹತ್ತೈತದು. ಮಾ ಸಾಕ್ ಬಿಡಮ್ಮ, ನೀನ್ ಒಂದ್ಸತಿ ಅಭ್ಯಾಸ ಮಾಡಿದೆ. ನೋ ಇದೆ ಬಾ ತಾತ ಹತ್ರ ಇದೆ. ಅಷ್ಟು ಹಾಕೋದು ಖುಷಿ ಗಾಡಿ ಪೂಜೆ. ನಾನು ಎತ್ಕೊಳ್ಳಲ್ಲ, ನಿಂಚಬೇಕು. ಕಾಲೂರು, ಫುಲ್ ಕಾಲೂರು, ಊರು ಚುಚ್ಚಲ್ಲ ಚುಚ್ಚಲ್ಲ. ನಾವು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು, ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಹಾಗೆ ಬರ್ತಾ ಬರ್ತಾ ಒಂದಷ್ಟು ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ವಿ. ಅದನ್ನೇ ಗ್ರೇಪ್ ಫ್ರೂಟ್ ಅಂತಾರಲ್ಲ, ಅದನ್ನು ಅವನಿಗೆ ಬಿಡಿಸ್ಕೊಡ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಅದು. ಹಾಗೆ ನಾನು ಬೆಳಿಗ್ಗೆನೇ ಎದ್ದು ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡು ಬಂದಿದ್ದೆ. ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಲೇಟ್ ಆಗುತ್ತೇನೋ, ನಮಗೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಮಾಡ್ಕೊಂಡು ತೊಗೊಂಬಂದಿದ್ದೆ. ಹೆಂಗೋ ದೇವಸ್ಥಾನದ ಪ್ರಸಾದನೂ ಸಿಕ್ತು. ನಾವು ದೇವಸ್ಥಾನದಲ್ಲಿ ಪ್ರಸಾದ ಕಮ್ಮಿ ಚೂರು ತಿಂದಿದ್ವಿ. ಯಾಕಂದರೆ ಇಡ್ಲಿ ಚಟ್ನಿ ಮಾಡ್ಕೊಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ತಿನ್ಕೊಬಂದಿದ್ದೆ. ಸೊ ಅದಕ್ಕೆ ಈಗ ನಾನು, ನನ್ನ ತಮ್ಮ, ನಮ್ಮಪ್ಪ 3 ಜನ ತಿಂದ್ವಿ. ಅವರೆಲ್ಲ ಪ್ರಸಾದ ಆಲ್ರೆಡಿ ಅಲ್ಲೇ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ ತಿಂದಿದ್ರು ಅಂತ ತಿನ್ನಲಿಲ್ಲ. ನೋಡ್ದಾ ಎಷ್ಟು ಅಪ್ಪ ಮಾಡ್ಕೊಂಡಿದ್ಯಾ? ನೋಡ್ದಾ ನೋಡ್ಬಿಡು. ಇವಾಗ ಅದಕ್ಕೆ ಚಿಚ್ಚು ಕುಡಿ ಸರಿ ಹೋಗುತ್ತೆ.
ಕುಡಿ ಅದು ಸರಿ ಹೋಗುತ್ತೆ. ನೋಡು ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತೈತೆ ನೋಡ್ದ ಹೆಂಗ್ ರಕ್ತ ಬರ್ತೈತೆ. ನೀನ್ ಹೇಳಿದ ಮಾತು ಕೇಳಲ್ಲ ನೋಡ್ದ. ಜಾಸ್ತಿ ಕಚ್ಕೊಂಡವನೆ. ಏನು ಎಗ್ರಿಂಗ್ ಬಿದ್ದ ಅದ್ರಲ್ಲಿ ಕಾಣಿಸ್ತಿಲ್ವಾ ಇವಾಗ ನೋಡ್ದಾ ಎಷ್ಟೊಂದು ಕಚ್ಕೊಂಡಿದ್ಯಾ. ಅದ್ ಫೇಸ್ ಹೆಂಗ್ ಮಾಡ್ತಿದ್ವಿ ಹಂಗೆ ಇಟ್ಕೊಂಡಿದ್ಯಾ. ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಹೆಂಗಿದೆ ಅಂತ ಇದೆಯಾ. ನೆಕ್ಸ್ಟ್ ಓಕೆ ತಿರ್ಗ್ಸು. ಇಟ್ಕೊಂಡಿದೆ ಇಟ್ಕೊಂಡಿದ್ಯಾ. ನೆಕ್ಸ್ಟ್ ಇನ್ನೊಂದು ಹಂಗೆ ನೋಡ್ತಾ ಇದೀಯಾ. ಓಕೆ ನೆಕ್ಸ್ಟ್ ಒನ್ ಬೊಂಗರೆ. ಈಗ ಮನೆಗೆ ಬಂದ ತಕ್ಷಣ ಎಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡು ಆಟ ಆಡಿದ್ದು. ಅಲ್ಲಿ ಅಂತೂ ಸಿಕ್ಕಾಬಟ್ಟೆ ಹಠ ಮಾಡಿದ್ದನ್ನೆಲ್ಲ ತೆಗ್ಸ್ಕೊಂಡ. ಬಂದಿದ್ದ ತಕ್ಷಣ ಕೂತ್ಕೊಂಡ. ಹಿಂಗೋ ಆಟ ಆಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾವು ಇವತ್ತೇ ಹಣ್ಣಾಗೋ ಥರದ್ದು ಜಾಕ್ ಫ್ರೂಟ್ ತೊಗೊಬಂದಿದ್ವಿ. ಸೊ ಅದಕ್ಕೆ ಎಲ್ಲ ಹಚ್ಚಿ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಆರಾಮ್ಸೆ ಮಾತಾಡಿಕೊಂಡು ಅದು ಇದು ಕತೆ ಹೇಳ್ಕೊಂಡು ಏನಾಯಿತು ಹೇಗೆ ಏನು ಅಂತ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು. ಕೂಲ್ಜಾ ಸಿಮ್ ಅನ್ ಓಪನ್ ಆಗುತ್ತೆ. ಓಪನ್ ಸಿಮ್ ಆಗಿದೆ ತನಿಗೆ ಜಯಮ್ಮ. ನಾನು ನಿಮ್ಮ ಮತ್ತೆ ಅಲ್ಲ ಕಣಪ್ಪ ಅಂತಾರ ಅನ್ನೋದು. ಅದ್ಮೇಲೆ ಬರೋದ್ ಬೇಡವಾ. ಸರಿ ಬಾಯ್ ಬಾಯ್. ನಮ್ಮ ಅಪ್ಪಂಗೆ ಮತ್ತು ನನ್ನ ತಮ್ಮಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋದರು. ಅಷ್ಟರಲ್ಲಿ ನಮ್ಮ ಮಾವ ಮತ್ತು ಚೇತನ್ ಸೇರಿಕೊಂಡು ರಸಾಯನ ಮಾಡಿದರು. ಮ್ಯಾಂಗೋ ಮತ್ತು ಜಾಕ್ ಫ್ರೂಟು, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಹಾಕಿ. ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.